ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೂ ವಂದಿಸ್ತೇನೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಅಂದರೆ ಆನ್ಲೈನ್ ಮೀಟಿಂಗ್ಗಳಿಗೆ ಸೋಮವಾರ ಮತ್ತು ಶುಕ್ರವಾರ ನಡೆಯುವಂಥ ಮೀಟಿಂಗ್ಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ವಿಡಿಯೋ ಯಾವುದಾಗಿದೆ ಅಂದರೆ, ನೀವು ಯಾವ ವಿಷಯದಲ್ಲಾದರೂ ಚಿಂತೆಯಲ್ಲಿದ್ದೀರಾ? ಅಯ್ಯೋ, 2023 ನನ್ನನ್ನು ಇನ್ನು ಕೆಲವೇ ಗಂಟೆಗಳಲ್ಲಿ ಬಿಟ್ಟು ಹೋಗ್ತಾ ಇದೆ, ನನ್ನ ಜೀವಿತದಲ್ಲಿ ಏನು ಇನ್ನೂ ನಡೆದಿಲ್ವಲ್ಲ, ನಾನು ಅಂದುಕೊಂಡಿದ್ದು ಯಾಕೆ ಇನ್ನೂ ನಡೆದಿಲ್ಲ, ಯಾಕೆ ನನ್ನ ಜೀವನ ಇನ್ನೂ ಬದಲಾಗಿಲ್ಲ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ಇವತ್ತು ನಾನು 2 ವಿಷಯಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳಲಿದ್ದೇನೆ. ಮೊದಲನೇದಾಗಿ, ನೀವು ಚಿಂತೆಯಲ್ಲಿರುವುದಾದರೆ, ಅಯ್ಯೋ ನನ್ನ ಜೀವಿತ ಇನ್ನೂ ಬದಲಾಗಿಲ್ಲ ಅನ್ನೋದಾದರೆ ನಿಮ್ಮ ಚಿಂತೆ ಹೋಗಬೇಕು. ನಿಮ್ಮ ಜೀವಿತ ಬದಲಾಗಬೇಕಂದ್ರೆ ನೀವು ಏನನ್ನು ಮಾಡಬೇಕು ಅಂತ ಸತ್ಯವೇದದ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮತ್ತು ನನ್ನ ಜೀವಿತದಲ್ಲಿ ನಡೆದಂತಹ ಕೆಲವೊಂದು ಸಾಕ್ಷಿಯನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ತೇನೆ. ಯಾಕೆಂದರೆ ಈ ಒಂದು ಸಾಕ್ಷಿ ಅನೇಕರಿಗೆ ಬಲಪಡಿಸ್ತದೆ ಅಂತ ನಾನು ಭಾವಿಸ್ತೇನೆ. ಸೊ ಮೊದಲನೇದಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಇಸಪ್ಪ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ವಿಡಿಯೋದಲ್ಲಿ ದೇವರೇ ಈಗ ಮಾತನಾಡುವಾಗ ದೇವರೇ ಅಪ್ಪ, ಇದನ್ನು ಹೇಳುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು, ನನ್ನ ಮರೆಮಾಚಿ ನೀನು ಪ್ರಕಟವಾಗು. ಯಾರ್ಯಾರು ಚಿಂತೆಯಲ್ಲಿಯೂ ವೇದನೆಯಲ್ಲಿಯೂ ನನ್ನ ಜೀವಿತ ಇನ್ನೂ ಬದಲಾಗಿಲ್ಲ ಅಂತ ಇದ್ದಾರೋ ದೇವರೇ, ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ದೇವರೇ, ಈ ಸಾಕ್ಷಿ ಅವರ ಜೀವಿತದಲ್ಲಿ ದೇವರೇ ಉತ್ಸಾಹವನ್ನು ತರಬೇಕು. ಅಷ್ಟು ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ಇದು ಪ್ರೋತ್ಸಾಹದಾಯಕವಾಗಿ ದೇವರ ಆತ್ಮಿಕಕ್ಕೆ ದೇವರೇ ಹೆಚ್ಚಾಗಿ ಬೆಳಿಲಿಕ್ಕಾಗುವಂತೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲ ನಿಮ್ಮ ಕರಕ್ಕೊಪ್ಪಿಸಿಕೊಡ್ತಾ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ನಾವು ಕಳೆದ 4 ದಿವಸಗಳಿಂದ ದೇವರಿಗೆ ಕೃತಜ್ಞತೆಯ ಪ್ರಾರ್ಥನೆಯನ್ನು ವಿಡಿಯೋಗಳಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ವಾಕ್ಯವನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಇವತ್ತಿನ ವಿಡಿಯೋನೂ ಸಹ ನಾವು ಪ್ರಾರ್ಥನೆ, ವಾಕ್ಯ, ಸಾಕ್ಷಿಯೊಟ್ಟಿಗೆ ನಾವು ಕೃತಜ್ಞತೆಯ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸೋಣ. ಮೊದಲನೇದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನೆನೆಸ್ಕೊಳ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ಏನೂ ಬದಲಾಗಿಲ್ಲ. 2023ರಲ್ಲಿ ನಾನು ಹೇಗೆ ಕಾಲಿಟ್ಟಿದ್ದೇನೋ ಜನವರಿಗೆ, ಹಾಗೆ ಈ ಡಿಸೆಂಬರ್ನಲ್ಲೂ ನನ್ನ ಜೀವಿತ ಏನೂ ಬದಲಾಗಿಲ್ಲ ಅನ್ನೋ ಚಿಂತೆಯಲ್ಲಿ ಅವಮಾನ, ಅದೇ ದುಃಖ, ಏನು ಬದಲಾವಣೆ ಇಲ್ಲ ಅಂತ ನೀವು ನೆನೆಸ್ತಾ ಕೊರಗುತ್ತಿರುವುದಾದರೆ ದೇವರ ವಾಕ್ಯ ಹೀಗೆ ನಮಗೆ ತಿಳಿಯಪಡಿಸ್ತಾ ಇದೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದಯಮಾಡಿ ನನ್ನೊಟ್ಟಿಗೆ ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ತೆರೆದು ನೀವು ಓದಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರ್ದು. ಈಗ ಹಳೇದು ನಮ್ಮ ಜೀವಿತದಲ್ಲಿ ನಡೆದೋಗಿರುವಂಥ ವಿಷಯಗಳನ್ನು ನೆನೆಸ್ಕೊಂಡು ಅಯ್ಯೋ ನನಗೆ ಇದಾಗಿಲ್ಲ, ಅಯ್ಯೋ ನನಗೆ ಅದಾಗಿಲ್ಲ ಅಂತ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತು ಎಷ್ಟೋ ಜನ ನೀವು ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಹಳೆಯ ಜೀವಿತದಲ್ಲಿ ಇದ್ದಂತಹ ಸ್ವಭಾವಗಳನ್ನೇ ಇಟ್ಟುಕೊಂಡು ಅಯ್ಯೋ ದೇವರು ನನಗೇನು ಮಾಡಿಲ್ಲ ಅಂತ ದೇವರ ಮೇಲೆ ಗುಣಗುಟ್ಟುತ್ತಾ ಇದ್ದೀರಾ. ನಾವು ನಿನ್ನೆ ದಿನದ ವಾಕ್ಯದಲ್ಲಿ ನೋಡಿದ್ವಿ, ಇಸ್ರಾಯೇಲರು ಸಹ ಗುಣಗುಟ್ಟಿ ದೇವರ ಆಶೀರ್ವಾದವನ್ನು ಕಳೆದುಕೊಂಡ್ರು. ನಾವು ಈ ಸಮಯದಲ್ಲಿ ಗುಣಗುಟ್ಟುವುದಾದರೆ ದೇವರ ಆಶೀರ್ವಾದವನ್ನು ಕಳೆದುಕೊಳ್ತೇವೆ. ಸಹೋದರ ಸಹೋದರಿಯರೇ, ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನೀವು ಹೇಳೋದು ಬಹಳ ಸುಲಭ, ಆದರೆ ನಮ್ಮ ಜೀವಿತದಲ್ಲಿ ಇರುವಂಥ ಕಷ್ಟದಲ್ಲಿ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಲಿ ಅಂತ ನಾವು ಅದಕ್ಕೂ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದ್ವಿ ಸತ್ಯವೇದದಲ್ಲಿ. ಯೋಬನು ಏನು ಮಾಡ್ತಾನೆ, ತನ್ನ ಜೀವಿತದಲ್ಲಿ ಇರುವಂಥ ಎಲ್ಲದನ್ನು ಕಳ್ಕೊಳ್ತಾನೆ, ಆದರೂ ಸಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ, ನಾವು ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಮಾಡಬೇಕು. ದೇವರು ನಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ, ಅನೇಕ
ಕಷ್ಟದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ನಮ್ಮನ್ನ ಕಾದು ಕಾಪಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಶಾಂತಿಯನ್ನ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಯಾಕೆ ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬಂದಿಲ್ಲ, ಹಾಗಾದ್ರೆ ಏನು ಕಾರಣ ಅಂತಲೂ ನಾವಿವತ್ತು ಧ್ಯಾನಿಸೋಣ. ಮೊದಲು ನಾವು ಚಿಂತೆ ಮಾಡೋದನ್ನ ನಿಲ್ಲಿಸಬೇಕು. ಚಿಂತಿಸುವುದರ ಬದಲಾಗಿ ಕಡಿಮೆ ಚಿಂತಿಸಿ ನಾವು ದೇವರನ್ನ ಹೆಚ್ಚು ಸ್ತುತಿಸಬೇಕು. ದೇವರನ್ನ ಹೆಚ್ಚು ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಯಾವಾಗ ನೀವು ದೇವರನ್ನ ಹೆಚ್ಚು ಪ್ರಾರ್ಥನೆ ಮಾಡ್ತಿರೋ, ಯಾವಾಗ ದೇವರ ಹತ್ರ ನೀವು ಹೆಚ್ಚು ಕೃತಜ್ಞತೆ ಸಲ್ಲಿಸ್ತಿರೋ, ನಿಮ್ಮ ಚಿಂತೆಗಳೆಲ್ಲ ಹೋಗಿ ನಿಮಗೆ ಹರ್ಷ ಉಂಟಾಗುತ್ತೆ, ನಿಮ್ಮ ಜೀವಿತದಲ್ಲಿ ಆನಂದ ಉಂಟಾಗುತ್ತೆ, ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಉಂಟಾಗುತ್ತೆ. ದೇವರ ಆಶೀರ್ವಾದವನ್ನ ಕಾಣಲಿಕ್ಕೆ ಆಗಲೇ ಸಾಧ್ಯ. ನಾವು ನೋಡಿದ್ವಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ದೇವರಿಗೆ ಸಕಲ ವಿಷಯದಲ್ಲಿ, ಅಂದರೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೇನು ಬೇಕೋ ಅದನ್ನ ದೇವರ ಮುಂದೆ ತಿಳಿಸಬೇಕು. ನಿನ್ನೆ ನಾವು ಧ್ಯಾನಿಸಿದ್ವಿ, ನಂಬಿಕೆ ಇರಬೇಕು. ನಂಬಿಕೆ ಇರುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಆಗಲಿ ಅಥವಾ ಆಶೀರ್ವಾದ ಆಗಲಿ, ನಾವು ದೇವರ ಮುಂದೆ ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗೋದು. ನಮ್ಮಲ್ಲಿ ನಂಬಿಕೆ ಇಲ್ಲ, ಸುಮ್ಮನೆ ಆಡಂಬರದ ಜೀವಿತ, ಏನೋ ಸುಮ್ಮನೆ ವಾರಕ್ಕೆ ಒಂದ್ಸಲ ಚರ್ಚಿಗೆ ಹೋಗ್ಬೇಕು, ವಾಡಿಕೆ ಪ್ರಕಾರ ಪ್ರಾರ್ಥನೆ ಮಾಡಬೇಕು, ಏನೋ ಒಂದು ಕೀರ್ತನೆನೋ ಓದಬೇಕು ಅಂತ ನಮ್ಮ ಜೀವಿತ ಇರೋದಾದ್ರೆ, ನೀವು ಎಷ್ಟು ವರ್ಷಗಳು ಕಳೆದ್ರು, ಎಷ್ಟು ಆಯುಷ್ಯಗಳು ನಿಮ್ಮ ಜೀವಿತದಲ್ಲಿ ಹಾದು ಹೋದ್ರು, ನೀವಿರುವಂತ ಪರಿಸ್ಥಿತಿ ಬದಲಾಗೋದಿಲ್ಲ. ಮೊದಲು ನಿಮ್ಮ ಜೀವಿತ ಬದಲಾವಣೆ ಆಗ್ಬೇಕಂದ್ರೆ ನೀವು ಬದಲಾಗಬೇಕು. ನಿಮ್ಮ ಹಳೆಯ ಸ್ವಭಾವಗಳು ಬದಲಾಗಬೇಕು. ನಿಮ್ಮ ಜೀವಿತದಲ್ಲಿ ಇರುವಂತಹ ದುರ್ನಡತೆಗಳು ಸತ್ತು ಹೋಗಬೇಕು. ಇದು ನಡೆದಾಗಲೇ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯ. ನೋಡಿ, ದೇವರು ಯಾರ ಜೀವಿತದಲ್ಲಿ ತನ್ನ ಹಳೆಯ ಸ್ವಭಾವಗಳನ್ನು ಬಿಡ್ತಾರೋ, ತನ್ನ ಹಳೆಯ ಸ್ವಭಾವದ ಪಾಲಿಗೆ ಸತ್ತು ಹೋಗ್ತಾನೋ, ಅಂಥವರ ಜೀವಿತದಲ್ಲಿ ದೇವರ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಜೀವಿತ, ನಿನ್ನ ಚಿಂತೆ ಬದಲಾಗಬೇಕಂದ್ರೆ ಈ 2023ರಲ್ಲಿ ಬದುಕಿದ ಹಾಗೆ ಅದೇ ಕೆಟ್ಟ ಸ್ವಭಾವಗಳು, ಅದೇ ಕೆಟ್ಟ ನಡತೆಗಳು, ಅದೇ ಪ್ರಾರ್ಥನೆ ಇಲ್ಲದ ಜೀವಿತ, ಅದೇ ಅನ್ಯೂನ್ಯತೆ ಇಲ್ಲದ ಜೀವಿತ, ದೇವರೊಟ್ಟಿಗೆ ಅನ್ಯೂನ್ಯತೆ ಇಲ್ಲದ ಜೀವಿತ, ದೇವರ ವಾಕ್ಯವನ್ನು ಧ್ಯಾನಿಸದೇ ಇರುವ ಜೀವಿತವನ್ನೇ ನೀನು ಇಟ್ಕೊಂಡು 2024ಕ್ಕೆ ನೀನು ಕಾಲಿಡುವುದಾದ್ರೆ, ನಿನ್ನ ಜೀವಿತ 2023 ಮುಗಿಬೋದು, 4 ಮುಗಿಬೋದು, 5 ಮುಗಿಬೋದು, ನಿನ್ನ ಜೀವಿತದಲ್ಲಿ ನೀನು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀನು ಈ ಸಮಯದಲ್ಲಿ ತೀರ್ಮಾನ ಮಾಡಬೇಕು. ಮೊದಲು ನೀನು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಚಿಂತೆ ಮಾಡೋದನ್ನ ಬಿಟ್ಟು ಇವತ್ತು ನೀವು ದೇವರ ಮುಂದೆ ಮೊಣಕಾಲೂರಿ ಇರುವಂತ ಸ್ಥಳಗಳಲ್ಲೇ ಕೃತಜ್ಞತೆಯನ್ನು ಸಲ್ಲಿಸ್ರಿ. ಹೌದು ದೇವರೇ, ನಾನೆಷ್ಟು ದಿನ ನಡೆದಂತಹ ದಾರಿ ಸರಿ ಇರಲಿಲ್ಲ, ನಾನು ಹೋದಂಥ ಮಾರ್ಗ ನಿನಗೆ ಇಷ್ಟವಿಲ್ಲದ ಮಾರ್ಗ ಆಗಿತ್ತು, ಆದರೆ ಇನ್ನು ಮುಂದೆ ನನ್ನನ್ನು ತಿದ್ದು ಅಂತ ನೀವು ಯಾವಾಗ ದೇವರ ಕೈಗೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡ್ತಿರೋ, ದೇವರೇ ನನ್ನ ಚಿತ್ತ ಅಲ್ಲಪ್ಪ ನಿನ್ನ ಚಿತ್ತ ನೆರವೇರಲಿ ಅಂತ ಯಾವಾಗ ನೀವು ಒಪ್ಪಿಸಿ ಕೊಡ್ತೀರೋ, ಆಗ ದೇವರ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ, ಹಾಗೆ ಆತನು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾರೆ. ಈ ಕೃಪೆಯನ್ನು ಅನೇಕರು ತಾತ್ಸಾರ ಮಾಡ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತನು ನಾವು 1 ವರ್ಷ ಕಳೀತಾ ಇದ್ದೀವಿ ಅಂದರೆ ಯೇಸು ಕ್ರಿಸ್ತನ ಬರೋಣಕ್ಕೆ ಹತ್ತಿರವಾಗ್ತಾ ಇದ್ದೇವೆ ಅಂತ. ಆತನು ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ಸಿದ್ಧರಾಗಿರಬೇಕು. ಈ ಕಾಲಗಳು ಬಹಳ ಕೆಟ್ಟದಾಗಿದೆ. ನಾವು ಇದ್ದಂತಹ ಜೀವಿತದಲ್ಲೇ ಅದೇ ಕುಡುಕುತನ, ಅದೇ ದುರ್ನಡತೆ, ಅದೇ ಸುಳ್ಳಿನ ಜೀವಿತ, ಮೋಸದ ಜೀವಿತ, ವಂಚನೆಯ ಜೀವಿತ ಇಟ್ಟುಕೊಂಡಿರುವುದಾದ್ರೆ, ನೀನು ನಿನ್ನ ಒಳಗಿನ ಮನುಷ್ಯನಲ್ಲಿ ಇಷ್ಟು ಕೆಟ್ಟ ಗುಣಗಳನ್ನು ಇಟ್ಟುಕೊಂಡು ಒಳಗಡೆ ನೀವು ಹೊಲಸಾದ ಜೀವಿತಗಳನ್ನು ಮಾಡುತ್ತಾ, ಒಳಗಡೆ ನೀವು ನಿಮ್ಮ ಮನಸ್ಸಾಕ್ಷಿಯೇ ನಿಮಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವಂಥ ಸಮಯದಲ್ಲಿ ಹೇಗೆ ದೇವರಿಂದ ನೀನು ಬದಲಾವಣೆಯನ್ನು ಅಪೇಕ್ಷಿಸ್ತೀಯ? ಹೇಗೆ ದೇವರಿಂದ ನೀನು ಆಶೀರ್ವಾದವನ್ನು ಅಪೇಕ್ಷಿಸ್ತೀಯ? ಮೊದಲು ನಿನ್ನನ್ನು ನೀನು ಸರಿ ಮಾಡಿಕೊ, ಮೊದಲು ನಿನ್ನನ್ನು ನೀನು ವ್ಯವಸ್ಥೆ ಮಾಡಿಕೊ. ಆಗ ಮಾತ್ರ ನಿನ್ನ ಜೀವಿತದಲ್ಲಿ ನೀನು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಧರ್ಮೋಪದೇಶ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯವಾಗಿದೆ. ನೀನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಿನ್ನ ಜೀವಿತವನ್ನ ಇಟ್ಟುಕೊಳ್ಳದೆ ನೀನೆಷ್ಟೇ ಪ್ರಾರ್ಥಿಸಿರಬಹುದು, ಎಷ್ಟೇ ದೇವರ ಮುಂದೆ ಕಣ್ಣೀರಾಕಿರಬಹುದು, ಉಪವಾಸ ಮಾಡಿರಬಹುದು, ಏನು ಪ್ರಯೋಜನ ಇರೋದಿಲ್ಲ. ಮೊದಲು ನಿನ್ನನ್ನು ನೀನು ಕ್ರಮಪಡಿಸಿಕೊಳ್ಳಬೇಕು. ಕ್ಷಮಿಸುವ ಗುಣ, ದೇವರಾತ್ಮನ ಫಲಗಳು ನಿನ್ನಲ್ಲಿ ಇರಬೇಕು. ದೇವರು ಕೇಳೋದಿಲ್ಲ ಎಷ್ಟು ನಿನ್ನಲ್ಲಿ ದೇವರ
ಗಿಫ್ಟ್ಗಳಿದೆ ಅಥವಾ ವರಗಳಿದೆ ಅಂತ ಕೇಳೋದಿಲ್ಲ, ನಿನ್ನ ಎಷ್ಟು ಫಲಭರಿತವಾದಂಥ ಜೀವಿತ ನಿನ್ನಲ್ಲಿದೆ ಅಂತ ದೇವರು ನೋಡ್ತಾರೆ. ಇಂದು ಸಭೆಗಳಲ್ಲಿ ಏನಾಗಿದೆ ಅಂದರೆ, ಆತ್ಮನ ಫಲಗಳಿಗಿಂತ ವರಗಳನ್ನೇ ಹೆಚ್ಚು ಜನರು ಅಪೇಕ್ಷಿಸುತ್ತಾ ಅದೇ ಆತ್ಮಿಕತೆ ಅಂತ ತಿಳಿದುಕೊಂಡಿದ್ದಾರೆ. ವರಗಳು ಬೇಕು, ಸಭೆಯ ಅಭಿವೃದ್ಧಿಗೆ ಬೇಕು, ಹಾಗೂ ಸೇವೆ ಮಾಡಲಿಕ್ಕೆ ಬೇಕು, ಬೇಡ ಅಂತ ಹೇಳಿಲ್ಲ. ಆತ್ಮನ ಶಕ್ತಿ ನಮಗೆ ಬೇಕು. ಅದೇ ಆತ್ಮನು ನಮ್ಮಲ್ಲಿ ಇರುವಾಗ ನಾವು ಮೊದಲು ಫಲಭರಿತವಾದಂಥ ಜೀವಿತವನ್ನು ಮಾಡುವವರಾಗಿರಬೇಕು. ಯಾಕೆಂದರೆ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಯೇಸು ಸ್ವಾಮಿಯ ಕಡೆಯ ದಿವಸಗಳಲ್ಲಿ ಅನೇಕರು ಬಂದು ಹೇಳ್ತಾರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಬೋಧಿಸಿದ್ವಿ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಬಿಡಿಸಿದ್ವಿ, ನಿನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ವಿ ಅಂತ ಅನೇಕರು ನನ್ನ ಬಳಿ ಬಂದು ಹೇಳ್ತಾರೆ. ಆದರೆ ನಾನು ಅವರನ್ನು ನೋಡಿ, ಧರ್ಮ ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿರಿ ಅಂತ ದೇವರು ಹೇಳ್ತಾರೆ. ಹಾಗಿರುವಾಗ ನಾವು ಪವಿತ್ರಾತ್ಮನ ಫಲವುಳ್ಳಂಥ ಜೀವಿತ ನಡೆಸಬೇಕು. ವರಗಳು ಬೇಕು, ಅಭಿಷೇಕ ಬೇಕು, ಅನ್ಯ ಭಾಷೆ ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಫಲ ಇರಬೇಕು. ನೀನು ಅನ್ಯ ಭಾಷೆ ಮಾತನಾಡಿ ಮತ್ತೆ ಮನೆಗೆ ಬಂದು ಕೆಟ್ಟ ಭಾಷೆ ನಾಡಿದರೆ ನೀನು ಆಡುವ ಅನ್ಯ ಭಾಷೆಗೆ ಅರ್ಥವೇ ಇರೋದಿಲ್ಲ. ನೀನು ಇನ್ನೊಬ್ಬರನ್ನ ಪ್ರಾರ್ಥಿಸುವಾಗ ಇನ್ನೊಬ್ಬರು ರೋಗದಿಂದ ಬಿಡುಗಡೆ ಹೊಂದ್ತಾರೆ, ಅಥವಾ ನೀನು ಪ್ರಾರ್ಥಿಸುವಾಗ ದೆವ್ವಗಳು ಓಡಿ ಹೋಗಿ ನೀನು ಮನೆಗೆ ಬಂದು ಜಗಳವಾಡುತ್ತಾ ದುರ್ಭಾಷೆಗಳನ್ನು ಬೈತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಕಾಣ್ತೇವೆ, ಶರೀರ ಭಾವ ಕರ್ಮಗಳೇನು. ಅದೇ 21ನೇ ವಚನಕ್ಕೆ ನಾವು ಬರುವಾಗ, ದೇವರಾತ್ಮನ ಫಲಗಳು ಪ್ರೀತಿ, ಕ್ಷಮೆದಮೆ ಹಾಗೂ ನಂಬಿಕೆ, ವಿಶ್ವಾಸ, ಸಾತ್ವಿಕತ್ವ, ವಿನಯ, ದೇವರ ಜ್ಞಾನ, ಇವುಗಳನ್ನು ಹೊಂದಿಕೊಂಡು ನಾವು ಹೊಸ ವರ್ಷಕ್ಕೆ ಕಾಲಿಡಬೇಕು. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿಯೇ, ಯಾವ ವಿಧವಾದಂತಹ ಪಾಪದಲ್ಲಿ ನೀನಿದ್ದೀಯಾ, ಒಮ್ಮೆ ನೀನನ್ನು ಪರೀಕ್ಷೆ ಮಾಡ್ಕೊ. ಯಾಕೆ ನನ್ನ ಜೀವಿತ ಬದಲಾಗಿಲ್ಲ? ಅನೇಕ ಸಲ ನಾವೇನು ಮಾಡ್ತೇವೆ ಅಂದರೆ, ನಮ್ಮಲ್ಲಿ ನಾವೇನಾದರೂ ತಪ್ಪಿ ಹೋಗಿದ್ರೆ ಅಥವಾ ನಮ್ಮಲ್ಲಿ ಏನಾದರೂ ಸಮಸ್ಯೆ ಬಂದರೆ, ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿಲ್ಲ ಅಂದರೆ ನಾವೇನು ಮಾಡ್ತೇವೆ ಅಂದರೆ ಇನ್ನೊಬ್ಬರನ್ನು ದೂರ್ತೇವೆ. ನಮ್ಮಲ್ಲಿ ಏನಾದರೂ ಒಂದು ಕಷ್ಟ ಉಂಟಾದರೆ, ನಮ್ಮ ಪರಿಸ್ಥಿತಿಗಳು ಬದಲಾಗದೆ ಇದ್ದರೆ ನಾವು ಇನ್ನೊಬ್ಬರನ್ನ ದೂರ್ತೇವೆ. ಇನ್ನೊಬ್ಬರನ್ನ ದೂರುವುದನ್ನು ನೀವು ನಿಲ್ಲಿಸಬೇಕು. ಕೆಲವರು ಇನ್ನೊಬ್ಬರನ್ನ ದೂರ್ತಾರೆ, ಸೇವಕರನ್ನ ದೂರ್ತಾರೆ, ಸಭೆಯನ್ನ ದೂರ್ತಾರೆ, ವಿಶ್ವಾಸಿಗಳನ್ನ ದೂರ್ತಾರೆ, ದೇವರನ್ನ ದೂರ್ತಾರೆ. ಇವುಗಳನ್ನೆಲ್ಲ ನಿಲ್ಲಿಸಿ ಮೊದಲು ನಿನ್ನನ್ನೇನು ಸರಿಪಡಿಸ್ಕೊ. ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಆಶೀರ್ವಾದ ಬಂದಿಲ್ವಾ, ಅದಕ್ಕೆ ನಾವೇ ಕಾರಣ ಆಗಿರ್ತೇವೆ, ನಾವೇ ಅದಕ್ಕೆ ಅಡ್ಡಿ ಆಗಿರ್ತೀವಿ. ನಮ್ಮ ಪಾಪಗಳೇ ಅದಕ್ಕೆ ಅಡ್ಡಿ ಆಗಿರುತ್ತೆ, ಬೇರೆ ಯಾರು ಅದಕ್ಕೆ ಕಾರಣರಾಗಿರೋದಿಲ್ಲ. ಅನೇಕ ತಾಯಂದಿರು ಹೇಳುವುದನ್ನು ನಾನು ಕೇಳಿದ್ದೇನೆ, ನನ್ನ ಮಗ ಹಾಳಾಗಲಿಕ್ಕೆ ಅವನೇ ಕಾರಣ, ಅವನ ಸಂಘವೇ ಕಾರಣ, ಅವನ ಫ್ರೆಂಡ್ಶಿಪ್ಪೇ ಕಾರಣ. ಎಲ್ಲಿ ನಿನ್ನ ಮಗನಿಗೆ ಬುದ್ಧಿ ಎಲ್ಲೋಗಿತ್ತು? ಅನೇಕ ಸಲ ನಾವು ನಮ್ಮ ಮಕ್ಕಳಿಗೆ ಹೇಳುವುದನ್ನು ಬಿಟ್ಟು ಬೇರೆಯವರ ಮಕ್ಕಳಿಗೆ ಹೇಳಲಿಕ್ಕೆ ಹೋಗ್ತೇವೆ. ಆದ ಕಾರಣ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಕ್ರಮಪಡಿಸಿಕೊಂಡಾಗಲೇ ಜೀವಿತದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ನಾವು ಸತಿವೇದದಲ್ಲಿ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳಿ ನಾನು ಈ ವಾಕ್ಯವನ್ನು ಮುಗಿಸಲು ಇಷ್ಟಪಡ್ತೇನೆ. ಹಿಜ್ಕೀಯನೆಂಬ ರಾಜನ ಇರ್ತಾನೆ. ಆ ರಾಜನು ಸಾಯ್ತಾನೆ ಅಂತ ಹೇಳಿ ಪ್ರವಾದಿಯಾದಂಥ ಯೆಶಾಯನ ಮೂಲಕ ದೇವರು ಹೇಳು ಕಳಿಸಿದಾಗ, ಆ ಒಂದು ಪ್ರವಾದಿ ಹಿಜ್ಕೀಯನಿಗೆ ಹೀಗೆ ಹೇಳ್ತಾನೆ, ನೀನು ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡಿಕೋ, ಯಾಕಂದರೆ ನೀನು ಸಾಯಬೇಕಾಗಿದೆ. ದೇವರು ಯೆಶಾಯನ ಮೂಲಕ ಹಿಜ್ಕೀಯನಿಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀನು ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡಿಕೋ. 2024ಕ್ಕೆ ಕಾಲಿಡ್ತಾ ಇರುವಂಥ ನಾವೆಲ್ಲರೂ ಏನನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಮನೆಯನ್ನು. ಮನೆ ಅಂದರೆ ಯಾವುದು ಗೊತ್ತಾ? ಈ ಶರೀರವೆಂಬ ಆಲಯ. ಇದು ಈ ಮನೆ, ಇಲ್ಲಿ ಯಾರು ವಾಸಿಸ್ತಾರೆ ಅಂದರೆ ದೇವರು ವಾಸಿಸ್ತಾರೆ. ಯಾಕೆಂದರೆ ನಾವು ಕೊರಂತ್ಯದಲ್ಲಿ ನಾವು ಕಾಣ್ತೇವೆ, ನಿಮಗೆ ತಿಳಿಯೋದು, ನೀವು ಜೀವಸ್ವರೂಪನಾದ ದೇವರ ಆಲಯವಾಗಿದ್ದೀರಾ. ನೀವು ಯಾರ ಆಲಯವಾಗಿದ್ದೀರಾ? ಯಾರು ನಿಮ್ಮಲ್ಲಿ ವಾಸಿಸ್ತಾರೆ? ದೇವರು ನಿಮ್ಮಲ್ಲಿ ವಾಸಿಸ್ತಾರೆ. ಈ ಮನೆಯನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ಈ ಮನೆಯನ್ನು ನಾವು ಕ್ರಮಪಡಿಸಿಕೊಳ್ಳದೆ ನಾವು ಏನೇ ಮಾಡಿದರೂ ಕೂಡ ಎಲ್ಲವೂ ವ್ಯರ್ಥವಾಗಿರುತ್ತೆ. ನಾವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದೇವೆ. ನಾವು ನಮ್ಮ ಸ್ವತ್ತಲ್ಲ, ಈ ಮನೆಯನ್ನು ನಾವು ದೇವರಿಗಾಗಿ ಮೀಸಲಾಗಿ ಇಡಬೇಕು. ಮೀಸಲಾಗಿ ಇಡುವುದಂದರೆ ಪ್ರತ್ಯೇಕವಾದ ಜೀವಿತ, ಹಳೆಯ ದುರ್ನಡತೆಗಳು, ದುರ್ಭಾಷೆಗಳು ಇವೆಲ್ಲ ನಾವು ವಿಸರ್ಜಿಸಿ ನೂತನ ಮನಸ್ಸನ್ನು ಹೊಂದಿಕೊಳ್ಬೇಕು. ಕುಡುಕುತನ, ಬಂಡುತನ, ದುರಾಶೆ, ಅತಿಯಾಸೆ, ಲೋಕದ ವ್ಯಾಮೋಹಗಳು, ಫಿಲ್ಮ್ ನೋಡುವುದು, ಥಿಯೇಟರ್ಗೆ ಹೋಗುವುದು,
ಸೆಕ್ಯುಲರ್ ಮ್ಯೂಸಿಕ್ಗಳನ್ನು ಕೇಳುವುದು, ಇಲ್ಲ ಸಲ್ಲದ ಕಾಮಿಡಿ ಶೋಗಳನ್ನು ನೋಡಿ ಕೂತ್ಕೊಳ್ಳೋದು, ಸಮಯ ವ್ಯರ್ಥ ಮಾಡೋದು, ಇವುಗಳನ್ನೆಲ್ಲ ಮಾಡೋದನ್ನ ನಿಲ್ಲಿಸಿ ಸೋಂಬೇರಿತನ ಮಾಡೋದು, ಕೋಪ, ವಂಚನೆ, ಮೋಸ ಇವೆಲ್ಲ ನಿಮ್ಮಲ್ಲಿ ಇಟ್ಟುಕೊಂಡು ಹೇಗೆ ನೀವು ಬದಲಾಗಲಿಕ್ಕೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಸಹ ಸಾಧ್ಯವಾಗೋದಿಲ್ಲ ಪ್ರಿಯರೇ. ನೀವು ಈ ಹೊಸ ವರ್ಷದಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನಾನು ಇನ್ನು ಮುಂದೆ ಆ ಕೆಟ್ಟ ಸ್ವಭಾವದ ಪಾಲಿಗೆ ಸತ್ತವರಾಗಿ ನಾನು ಜೀವಿಸ್ತೇನೆ, ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗೋದಿಲ್ಲ, ಆ ಮಾರ್ಗ ನನಗೆ ಬೇಡ, ನಾನು ಯೇಸುವಿನ ಮಗುವಾಗಿ, ಯೇಸುವಿನ ಮಗನಾಗಿ ಜೀವಿಸ್ತೇನೆ ಅಂತ ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನೀನು ನಿನ್ನ ಜೀವಿತದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಬೇಡವಾದ ಕೆಟ್ಟ ಸಹವಾಸಗಳನ್ನು ಬಿಡಬೇಕು, ಕೆಟ್ಟ ದುರ್ನಡತೆಗಳನ್ನು ಬಿಡಬೇಕು, ಕೆಟ್ಟ ಫ್ರೆಂಡ್ಶಿಪ್ಗಳು, ಕೆಟ್ಟ ರಿಲೇಷನ್ಶಿಪ್ಗಳು, ಕೆಟ್ಟ ಲಿವಿಂಗ್ ರಿಲೇಷನ್ಶಿಪ್ಗಳನ್ನು ಬಿಟ್ಟು ನೀವು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಬೇಕು ಎಂದು ಅನೇಕರು ಬೋಧಿಸುವಂಥವರೇ ಈ ಥರದಂತಹ ಬೇಡವಾದ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ನೀವು ಯಾರನ್ನೂ ಮಾದರಿ ತೆಗೆದುಕೊಳ್ಳಬೇಡಿ, ದೇವರನ್ನ ಮಾದರಿ ತೆಗೆದುಕೊಂಡು ದೇವರಿಗಾಗಿ ಜೀವಿಸ್ರಿ. ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಜೀವಿಸಬೇಡಿ. ಮನುಷ್ಯರಿಂದ ಬರುವಂತಹ ಪ್ರಶಂಸೆ ಆಗಲಿ, ಅಪ್ರಿಸಿಯೇಷನ್ ಆಗಲಿ ನೀವು ಬಯಸದೆ ದೇವರನ್ನ ಮೆಚ್ಚಿಸುವಂಥ ಮಕ್ಕಳಾಗಿ ಜೀವಿಸ್ರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ದಿನೇ ದಿನೇ ನೀವು ನೂತನವಾಗಬೇಕು. ನೂತನ ಮನಸ್ಸು ದೇವರ ಹತ್ರ ಕೇಳಿಕೊಳ್ಳಿ. ದೇವರೇ, ನಿನ್ನ ವಿರುದ್ಧವಾದ ಆಲೋಚನೆಗಳು ನನ್ನ ಜೀವಿತದಲ್ಲಿ ನೆರವೇರಬಾರ್ದಪ್ಪ. ನಿನ್ನ ವಿರುದ್ಧವಾದಂಥ ಯಾವುದು ಕೂಡ, ನಿನ್ನ ಚಿತ್ತವಿಲ್ಲದ್ದು ನನ್ನ ಜೀವಿತದಲ್ಲಿ ನೆರವೇರಬಾರ್ದು ಅಂತ ಈ ವರ್ಷದಲ್ಲಿ ಹೆಚ್ಚು ದೇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ಈ ವರ್ಷದಲ್ಲಿ ಹೆಚ್ಚು ದೇವರ ವಾಕ್ಯವನ್ನು ತಿಳಿದುಕೊಳ್ಳಿ, ಹೆಚ್ಚು ಉಪವಾಸಗಳನ್ನು ಮಾಡುತ್ತಾ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ನಿಮ್ಮ ಜೀವಿತದಲ್ಲಿರುವ ಸಕಲ ಚಿಂತೆಗಳು, ನಿಮ್ಮ ಪರಿಸ್ಥಿತಿ ಎಲ್ಲವೂ ಬದಲಾಗುತ್ತೆ. ಮೊದಲು ನಿನ್ನನ್ನು ನೀನು ಬದಲಾಯಿಸಿಕೊಂಡ್ರೆ ಎಲ್ಲವೂ ನಿನಗೆ ಬದಲಾಗಿ ಕಾಣುತ್ತೆ. ನಿನ್ನನ್ನು ನೀನು ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಏನು ಬದಲಾಗೋದಿಲ್ಲ. ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲು ಮಾಡಬೇಕಂದ್ರೆ ನೀನು ಮೊದಲು ಬದಲಾಗಬೇಕು. ನೀನು ಬದಲಾಗಬೇಕಂದ್ರೆ ನೀನು ತೀರ್ಮಾನವನ್ನು ತೆಗೆದುಕೊಂಡು ದೇವರ ಕೈಗೆ ಒಪ್ಪಿಸಿ ಕೊಡುವಾಗ ಆತನು ನಿಮ್ಮನ್ನು ಬದಲಾಯಿಸ್ತಾರೆ. ಮನುಷ್ಯನು ಅನೇಕ ಸಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಆದರೆ ಸೋತು ಹೋಗ್ತಾರೆ. ಆದರೆ ತೀರ್ಮಾನಗಳನ್ನು ತೆಗೆದುಕೊಂಡ ರೀತಿಯಲ್ಲಿ ಬದುಕಬೇಕಾದರೆ ನಿನಗೆ ಯಾರ ಸಹಾಯ ಬೇಕಂದ್ರೆ ಪರಿಶುದ್ಧಾತ್ಮನ ಸಹಾಯ. ಆ ಪರಿಶುದ್ಧಾತ್ಮನು ನಿನ್ನಲ್ಲಿ ಬರುವಾಗ ನೀನು ತೆಗೆದುಕೊಂಡಂಥ ತೀರ್ಮಾನದ ಪ್ರಕಾರ ಜೀವಿಸಲಿಕ್ಕೆ ಆತನು ನಿನಗೆ ಸಹಾಯ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ನಿಮ್ಮ ಜೀವಿತದಲ್ಲಿ ಎಲ್ಲಿ ನೀವು ಬೇಡವಾದಂತಹ ವಿಷಯಗಳಲ್ಲಿ ಕಾಲ ಕಳೀತಾ ಇದ್ದೀರೋ ಅದರ ಪಾಲಿಗೆ ಇಂದು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಅದರ ಪಾಲಿಗೆ ನೀವು ಸತ್ತವರಾಗಿರಿ. ಆ ಸತ್ತವರಾಗುವಾಗ ನೀವೇ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಕಾಣ್ತೀರ. ಜೀವಿತದಲ್ಲಿ ಬದಲಾವಣೆ ಕಾಣುವುದು ಮಾತ್ರ ಅಲ್ಲ, ಅನೇಕರಿಗೆ ಆಶೀರ್ವಾದವಾಗಿಯೂ ಕೂಡ ನೀವು ಜೀವಿಸಲಿಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚು ದೇವರ ವಾಕ್ಯವನ್ನು ಧ್ಯಾನಿಸ್ರಿ. ಹೆಚ್ಚು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಚಿಂತೆಗಳು, ನಿಮ್ಮ ಭಯಗಳು, ನಿಮ್ಮ ಆತಂಕಗಳು, ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಧವಾದಂಥ ನೋವುಗಳು ಮಾರ್ಪಡುತ್ತವೆ. ನಾವು ಹೆಚ್ಚು ಒಂದು ವಿಷಯದ ಕುರಿತಾಗಿ ಆಲೋಚನೆ ಮಾಡುವಾಗ ಏನುಂಟಾಗುತ್ತದೆ ಹೇಳಿ? ಭಯ, ಆತಂಕ, ಇಲ್ಲ ಸಲ್ಲದ ಅಂತಹ ಯೋಚನೆಗಳು ಬರುತ್ತೆ. ಅದೇ ನಾವು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಧ್ಯಾನಿಸಿದರೆ ನಮ್ಮ ಧ್ಯಾನ, ನಮ್ಮ ಒಂದು ಆಲೋಚನೆ ಯಾವಾಗಲೂ ಯಾರ ಮೇಲಿರುತ್ತೆ ಅಂದರೆ ದೇವರ ಮೇಲಿರುತ್ತೆ. ದೇವರ ಕುರಿತಾದಂಥ ವಿಷಯಗಳಲ್ಲೇ ನಾವು ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತೇವೆ. ಆದ ಕಾರಣ ನೀವು ಹೆಚ್ಚು ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ಹೆಚ್ಚು ಇರುವಾಗ ಯಾವ ಚಿಂತೆಗಳಿಗೂ ನಿಮಗೆ ಸ್ಥಳವಿಲ್ಲ. ಭಯಕ್ಕೆ, ಆತಂಕಕ್ಕೆ, ಸೈತಾನನ ತಂತ್ರಗಳು, ಸೈತಾನನು ಒಡ್ಡುವಂಥ ಶೋಧನೆಗಳು ಯಾವುದು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ನಿಮ್ಮೊಟ್ಟಿಗಿರಬೇಕು. ವಾಕ್ಯವೆಂಬ ಕತ್ತಿ ಯಾವಾಗಲೂ ನಿಮ್ಮೊಟ್ಟಿಗಿರಬೇಕು. ಪ್ರಾರ್ಥನೆಯಿಂದ ಕೂಡಿದವರಾಗಿ ವಾಕ್ಯ ಹಾಗೂ ಆತನ ಆಜ್ಞೆಗಳನ್ನು ಕೈಗೊಂಡವರಾಗಿ ಜೀವಿಸುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಒಂದು ಚಿಕ್ಕ ಸಾಕ್ಷಿನ ನಿಮ್ಮ ಬಳಿ ಹಂಚಿಕೊಳ್ಳುತ್ತೇನೆ. 2023ಕ್ಕೆ ಕಾಲಿಡುವಾಗ ಅನೇಕ ವಿಧವಾದಂತಹ ಕಷ್ಟಗಳು, ಕಣ್ಣೀರುಗಳು, ಜೀವಿತ ಏನೂ ಅಲ್ಲ, ಶೂನ್ಯವಾಗಿತ್ತು. ಎಲ್ಲ ನನ್ನ ಜೀವಿತದಲ್ಲಿ ಏನೂ ಇರಲಿಲ್ಲ, ಬರೀ ಅಪಮಾನ, ನಿಂದನೆ, ಸೋಲು
ನನ್ನನ್ನು ಕುಗ್ಗಿಸಲಿಕ್ಕೆ ಅನೇಕ ವಿಷಯವಿತ್ತು. ಅನೇಕ ವಿಷಯವಂದರೆ ಅದನ್ನು ಇನ್ನೂ ಸಮಯ ಬರುವುದಾದರೆ, ಇನ್ನೂ ದೇವರ ಚಿತ್ತ ಇರುವುದಾದರೆ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೇನೆ. ಆದರೆ ಈಗ ಸಮಯ ಅಭಾವ ಇರುವ ಕಾರಣಕ್ಕೆ ನಾನು ನಿಮಗೆ ಚಿಕ್ಕದಾಗಿ ಹೇಳುತ್ತೇನೆ. ಅನೇಕ ಕುಗ್ಗಿಸುವ ವಿಷಯಗಳಿತ್ತು, ಆದರೆ ದೇವರ ಪಾದದಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಯಾವಾಗ ದೇವರ ವಾಕ್ಯದಲ್ಲಿ ಹೆಚ್ಚು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಚಿಂತೆಗಳು, ನನಗಿದ್ದಂಥ ಕಷ್ಟಗಳು, ನನಗಿದ್ದಂಥ ಅವಮಾನಗಳು, ಅನೇಕ ಸಲ ಅನೇಕರು ಅವಮಾನ ಪಡಿಸುವಾಗ ನಾನು ದೇವರ ಮುಂದೆ ಬಂದು ಅಳುವಾಗ ಆತನು ನನ್ನನ್ನು ಸಂತೈಸಿದ ವಿಧಗಳು, ಅದಕ್ಕೆ ನಾನು ಯಾವಾಗಲೂ ನಿಮಗೆ ಹೇಳೋದು, ಕಷ್ಟ ಬರುವಾಗ, ದುಃಖ ಬರುವಾಗ ದೇವರ ಹತ್ರ ಬನ್ನಿ. ಹೆಚ್ಚು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಅನೇಕ ವಿಡಿಯೋಗಳನ್ನು ಪ್ರಾರ್ಥನೆ ಕುರಿತಾಗಿ ಯಾಕೆ ಅಪ್ಲೋಡ್ ಮಾಡ್ತೇನೆ ಅಂದರೆ, ನಮ್ಮ ಕಷ್ಟಗಳನ್ನು ನಾವು ದೇವರ ಬಳಿ ಹೇಳ್ಕೊಳ್ಬೇಕು, ನಮಗಾಗುವಂಥ ಪರಿಸ್ಥಿತಿಯನ್ನು ದೇವರ ಬಳಿ ಹೇಳ್ಕೊಳ್ಬೇಕು. ಆಗಲೇ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಉಂಟಾಗೋದು. ನಿಮಗೆ ಸಮಾಧಾನ ಬೇಕಾ, ನಿಮಗೆ ಶಾಂತಿ ಬೇಕಾ, ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿ. ಅನೇಕ ಸಲ ಕಣ್ಣೀರು ಬರುವಾಗ, ಅಸಮಾಧಾನ ಉಂಟಾಗುವಾಗ, ಅನಾರೋಗ್ಯ ಬರುವಾಗ ದೇವರ ಬಳಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಅನೇಕರು ಕೈಬಿಟ್ಟು ಹೋದರು. ಅನೇಕ ವಿಷಯಗಳು ನಮ್ಮನ್ನು ಕೈಬಿಟ್ಟು ಹೋಯಿತು. ನಾವು ನಂಬಿದಂಥ ಅನೇಕ ವಿಷಯಗಳು ನಮ್ಮನ್ನು ಕೈಬಿಟ್ಟಾಗಿಯೂ ಸಹ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಈ 2023ನೇ ವರ್ಷದಲ್ಲಿ ದೇವರು ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಏನಂದರೆ, ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಸಬ್ಸ್ಕ್ರೈಬರ್ ಆಗಲಿಕ್ಕಾಗುವಂತೆ, ಅಷ್ಟು ಮಾತ್ರ ಅಲ್ಲ, ಅನೇಕ ಕೌನ್ಸಿಲಿಂಗ್ ಮಾಡುವಂತೆ, ಅನೇಕ ಕಡೆ ಮೀಟಿಂಗ್ ಮಾಡುವಂತೆ ದೇವರು ನನಗೆ ಸಹಾಯ ಮಾಡಿದ್ರು. ದೇವರಿಗೆ ನಾನು ಕೋಟಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನೇನೋ ತುಂಬ ಒಳ್ಳೆಯವಳು ಅಥವಾ ನಾನು ತುಂಬ ಪ್ರಾರ್ಥನೆ ಮಾಡ್ತೇನೆ, ತುಂಬ ವಾಕ್ಯ ಓದ್ತೇನೆ ಅಂತ ಅಲ್ಲ. ದೇವರು ನನ್ನನ್ನು ಪ್ರೀತಿಸಿದ್ದು ಆತನ ಕೃಪೆಯಿಂದ, ಆತನ ಕನಿಕರದಿಂದ. ನಾನೇನೋ ಒಳ್ಳೆಯವಳು ಅಂತ ನನ್ನ ಪ್ರೀತಿಸಿಲ್ಲ. ನಾನು ಪಾಪಿಯಲ್ಲಿ ಪಾಪಿಯಾಗಿದ್ದೆ, ಆದರೆ ದೇವರು ನನ್ನನ್ನು ಆರಿಸಿಕೊಂಡು ನನ್ನನ್ನು ಪ್ರೀತಿಸಿ ಯಾರಿಗೂ ಬೇಡವಾಗಿದ್ದಂತಹ ಪಾತ್ರೆಯನ್ನು ಎಲ್ಲರಿಗೂ ಆಶೀರ್ವಾದಕರವಾಗುವಂತೆ ದೇವರು ಉಪಯೋಗಿಸಿದರು. ನಿಮ್ಮನ್ನೂ ಅಷ್ಟೇ, ನಿಮ್ಮನ್ನೂ ದೇವರು ಪ್ರೀತಿಸ್ತಾರೆ. ನಿಮ್ಮನ್ನೂ ದೇವರು ಅನೇಕರು ನೆನೆಸ್ಕೊಳ್ಬೋದು, ನನ್ನ ಜೀವಿತ ಏನು, ನಾನು ಯಾರಿಗೂ ಬೇಡವಾಗಿದ್ದೀನಲ್ಲ, ನಾನು ಯಾಕೆ ಬದುಕಿದ್ದೇನೆ, ನನಗೇನು ಟ್ಯಾಲೆಂಟ್ ಇಲ್ಲ, ನಾನು ಯಾಕೆ ಬದುಕಿದ್ದೇನೆ ಅಂತ ನಿಮ್ಗೆ ಅನೇಕ ಸಲ ಅನಿಸ್ತಾ ಇರ್ಬೋದು. ಆದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ನನ್ನನ್ನು ಪ್ರೀತಿಸಿದ ಅದೇ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ನನ್ನ ಜೀವಿತವನ್ನು ಬದಲಿಸಿದ ಅದೇ ದೇವರು ನಿಮ್ಮ ಜೀವಿತವನ್ನು ಬದಲಿಸ್ತಾರೆ. ಅನೇಕ ಸಲ ಬರುವಂತಹ ಪ್ರಯಾಸಗಳು, ಆರ್ಥಿಕವಾದ ಮುಗ್ಗಟ್ಟುಗಳು, ಕಷ್ಟ ಹೋರಾಟಗಳಲ್ಲಿ ಬಳಲಿ ಹೋಗುವಾಗಲೂ ದೇವರು ನನ್ನನ್ನು ಸಂತೈಸಿದರು. ಅನೇಕ ಸಲ ನಾನು ನನಗಾಗೋದಿಲ್ಲ ಅನ್ನೋ ಸಮಯದಲ್ಲೂ ದೇವರು ನನ್ನಲ್ಲಿ ಬಲವಾಗಿದ್ದುಕೊಂಡು ಕಾರ್ಯ ಮಾಡಿದರು. ಈ 2023ಕ್ಕೆ ಕಾಲಿಡುವಾಗ ದೇವರು ನನಗೊಂದು ವಾಗ್ದಾನ ಮಾಡಿದರು. ಏನಂದರೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ನನಗೆ ವಾಗ್ದಾನ ಮಾಡಿದಂಥ ವಚನ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಸೊ ಅಪೊಸ್ತಲನಾದಂಥ ಪೌಲನು ಇಲ್ಲಿ ಬರೆಯಲ್ಪಟ್ಟ ಹಾಗೆ ದೇವರು ನನ್ನ ಜೀವಿತದಲ್ಲಿ, ನಾನು ತುಂಬ ಬಲಹೀನಳು, ನಾನು ತುಂಬ ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ದೇವರ ಬಲ ನನ್ನಲ್ಲಿದ್ದುಕೊಂಡು ನನಗೆ ಶಕ್ತಿಯನ್ನು ಕೊಟ್ಟು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದರು. ದೇವರು ವಾಗ್ದಾನ ಮಾಡಿದರೆ ಮನುಷ್ಯರ ಹಾಗೆ ಅಲ್ಲ, ಆ ವಾಗ್ದಾನವನ್ನು ಪೂರೈಸುವಂಥ ದೇವರಾಗಿದ್ದಾರೆ. ದೇವರು ನನಗೆ ಹೇಳಿದರು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆ ಸಮಯದಲ್ಲಿ ನನ್ನ ಬಲ ನಿನಗೆ ಕೊಡ್ತೇನಂತ. ನನ್ನ ಅನೇಕ ಬಲಹೀನ ಸಮಯದಲ್ಲಿ ದೇವರು ಬಲವಾಗಿದ್ದುಕೊಂಡು ನನ್ನನ್ನು ನಡೆಸಿದಂಥ ಆತನ ಕೃಪೆಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ನಡೆಸಿದ ದೇವರು, ನನ್ನ ಬಲಪಡಿಸಿದ ದೇವರು, ನನ್ನನ್ನು ಉಪಯೋಗಿಸಿದ ಅದೇ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಾನು ತುಂಬ ಪಾಪ ಮಾಡಿದೆ, ನಾನು ತುಂಬ ತಪ್ಪು ಮಾಡಿದೆ, ನನ್ನ ಜೀವಿತದಲ್ಲಿ ಯಾರೂ ನನ್ನನ್ನು ಕ್ಷಮಿಸೋದಿಲ್ಲ ಅಂತ ನೀನು ನೆನೆಸ್ಕೊಳ್ಳೋದಾದರೆ ದೇವರು ನಿನ್ನನ್ನು ಕ್ಷಮಿಸ್ತಾರೆ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸ್ತಾರೆ, ಯೇಸು ಸ್ವಾಮಿ ನಿನ್ನನ್ನು ಸ್ವೀಕರಿಸ್ತಾರೆ. ಯೇಸು ಸ್ವಾಮಿಯೇ ನಿಜವಾದ ದೇವರಾಗಿದ್ದಾರೆ. ಆತನು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಸಂತೈಸುವ ದೇವರಾಗಿದ್ದಾರೆ. ನಿನ್ನ ಮನಸ್ಸು ಮುರಿದೋಗಿದೆಯಾ, ನಿನ್ನ ಚಿಂತೆಯಲ್ಲಿದೆಯಾ, ನಿನ್ನ ವೇದನೆಯಲ್ಲಿದೆಯಾ, ಯಾವ ವಿಧವಾದ ಸಂಕಟದಲ್ಲಿ ನೀನಿದೆಯಾ, ದೇವರು ನಿನ್ನನ್ನು ಎಲ್ಲದರಿಂದ ಬಿಡಿಸ್ತಾರೆ. ನೀನು ಆತನನ್ನು ಸ್ವೀಕರಿಸಿ ಆತನನ್ನೇ ನಿಜವಾದ ದೇವರೆಂದು ಒಪ್ಪಿಕೊಳ್ಳುವುದಾದರೆ, ಆತನನ್ನು ನಿನ್ನ ಹೃದಯದಲ್ಲಿ ನೀನು ಇಟ್ಟುಕೊಂಡು ಆತನಿಗೆ ವಿಧೇಯರಾಗಿ ಜೀವಿಸುವುದಾದರೆ ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ.
ನೀನು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಸಹ ಆತನು ನಿನ್ನನ್ನು ಪ್ರೀತಿಸ್ತಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿಕೊಂಡು ರಕ್ಷಿಸುವುದಕ್ಕೆ ಬಂದನು. ಪಾಪಿಗಳಿಗೋಸ್ಕರನೇ ಆತನು ಈ ಭೂಮಿಗೆ ಬಂದದ್ದು. ಒಂದು ಕುರಿಮರಿ ಕಳೆದೋದ್ರೆ, 100 ಕುರಿಮರಿಗಳಲ್ಲಿ ಒಂದು ಕುರಿಮರಿ ಕಳೆದೋದ್ರೆ 99 ಕುರಿಗಳನ್ನು ಬಿಟ್ಟು ಒಂದು ಕುರಿಗಾಗಿ ಹುಡುಕಿಕೊಂಡು ಬಂದಂತಹ ನನ್ನ ಪ್ರೀತಿಯ ಅದೇ ದೇವರು ನಿನ್ನನ್ನು ಪ್ರೀತಿಸ್ತಾರೆ. ದೇವರ ಪ್ರೀತಿ ಅಪಾರವಾದದ್ದು, ದೇವರ ಪ್ರೀತಿ ಅಮೂಲ್ಯವಾದದ್ದು. ನೀವು ಯವನದ ಆಸೆಗೋಸ್ಕರ, ಇಚ್ಛೆಗಳಿಗೋಸ್ಕರ ಆ ಪ್ರೀತಿಯನ್ನು, ಆ ಒಂದು ಅಮೂಲ್ಯವಾದಂತಹ ತ್ಯಾಗವನ್ನು, ಪ್ರೀತಿಯನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ. ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಆತನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ. ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ಈ ಒಂದು ಸಾಕ್ಷಿ ಮತ್ತು ವಾಕ್ಯದ ಮೂಲಕ ನಿಮ್ಮನ್ನು ದೇವರು ಬಲಪಡಿಸಿದ್ದಾರೆ ಅಂತ ನಾನು ಧ್ಯಾನಿಸ್ತೇನೆ. ಹೊಸ ವರ್ಷಕ್ಕೆ ಹಳೆ ವಿಷಯಗಳನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಬೇಡಿ. ನಿಮ್ಮ ಜೀವಿತದಲ್ಲಿ ಏನಾದರೂ ನೋವಿದ್ರೆ, ನಿಮ್ಮ ಜೀವಿತದಲ್ಲಿ ಸಂಕಟ ಇದ್ದರೆ ಅದೆಲ್ಲ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ರಿ. ಯಾಕೆಂದರೆ ವಾಕ್ಯ ಹೀಗೆ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇನ್ನು ಮುಂದೆ ನೀವು ನೂತನವಾಗ್ತೀರ, ನಿಮಗೆ ಹೊಸ ಜೀವಿತ ಉಂಟಾಗುತ್ತೆ. ಆದ ಕಾರಣ ನೀವು ಕ್ರಿಸ್ತನಲ್ಲಿ ನೆಲೆಯಾಗಿರ್ರಿ, ಆತನಿಗೆ ಮೆಚ್ಚುಗೆಯುಳ್ಳ ಜೀವಿತವನ್ನು ನಡೆಸಿರಿ ಅಂತ ಕೇಳ್ಕೊಳ್ತಾ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ದೇವರಿನ ವಾಕ್ಯ ಕೇಳಿದ ಪ್ರಕಾರ ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ನಿಮ್ಮನ್ನು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತೇವೆ ಅಪ್ಪ. ನೀವು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಉಳಿದಿರುವುದು, ನಾಶವಾಗದೇ ಇರುವುದು ಎಲ್ಲ ನಿನ್ನ ಕೃಪೆ ಆಗಿದೆ ಅಪ್ಪ. ಈ ಸಮಯದಲ್ಲಿ ದೇವರೇ, ಈ ಸಹೋದರ ಸಹೋದರಿಯ ಜೀವಿತವನ್ನು ಮುಟ್ಟು ಬದಲಾಯಿಸೋ ದೇವರೇ. ತೆಗೆದುಕೊಂಡಂಥ ತೀರ್ಮಾನಗಳಿಗೆ ಸರಿಯಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು ದೇವರೇ. ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲಿಯೋ ಅದೇ ರೀತಿಯಾಗಿ ನಿನಗೆ ವಿಧೇಯರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಪರಿಶುದ್ಧಾತ್ಮನ ಬಲವನ್ನು ಒಬ್ಬೊಬ್ಬರಿಗೆ ಅನುಗ್ರಹಿಸಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.